ನಮಸ್ಕಾರ ಎಲ್ರಿಗೂ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ LIC ಈ ಒಂದು ಕನ್ಯಾದಾನ ಪಾಲಿಸಿಯೊಂದಿಗೆ ತಾವು ಹೇಗೆ ಒಂದು 27 ಲಕ್ಷ ರೂಪಾಯಿ ತಮ್ಮ ಒಂದು ಮಗಳ ಈಗ ಉನ್ನತ ವ್ಯಾಸಂಗಕ್ಕೂ ಯೂಸ್ ಮಾಡಬಹುದು, ಮತ್ತೆ ಇಲ್ಲ ಒಂದು ಮದುವೆಗೂ ಕೂಡ ತಾವು ಈ ಒಂದು ದುಡ್ಡನ್ನು ಯೂಸ್ ಮಾಡಬಹುದು. ಹೇಗೆ ಹೂಡಿಕೆ ಮಾಡಬೇಕು ಮತ್ತೆ ಹೇಗೆ ಈ ಒಂದು ಪಾಲಿಸಿಯನ್ನು ಹೇಗೆ ಪಡ್ಕೊಳ್ಬೇಕು ಮತ್ತೆ ಎಷ್ಟು ತಾವು ಹೂಡಿಕೆಯನ್ನು ಮಾಡಬೇಕು, ಇದರ ಮ್ಯಾಚುರಿಟಿ ಯಾವಾಗ, ಎಲ್ಲವೂ ಕೂಡ ಒಂದು ಡೀಟೇಲ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ, ಏನಾದ್ರೂ ಫಸ್ಟ್ ಟೈಮ್ ಈ ಒಂದು ಚಾನಲ್ಗೆ ಬಂದಿದ್ರೆ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೆ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ಗಳು ಈ ಒಂದು ಚಾನಲ್ ನಲ್ಲಿ ಬರ್ತಾ ಇರ್ತವೆ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ LIC ಪಾಲಿಸಿ ಏನಪ್ಪಾ ಅಂದ್ರೆ ಒಂದು ಕನ್ಯಾದಾನ ಪಾಲಿಸಿ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಒಂದು ಭಾರತೀಯ ಜೀವ ವಿಮಾ ಕಂಪನಿ ಎಲ್ಲ ವರ್ಗಗಳಿಗೂ ಸರಿ ಹೊಂದುವಂತ, ಎಲ್ಲ ಸಮಾಜದ ಎಲ್ಲ ವರ್ಗಗಳಿಗೂ ಸರಿ ಹೊಂದುವಂತಹ ಒಂದು ಹಲವು ಯೋಜನೆಗಳನ್ನು ರೂಪಿಸಿದೆ. ಆದರೆ LIC ಪಾಲಿಸಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ ಎಂದರೆ ತಪ್ಪಾಗಲಾರದು. ಏನಪ್ಪಾ ಅಂದ್ರೆ ಇವುಗಳಲ್ಲಿ ನಾವು ನಮ್ಮ ಗುರಿಯನ್ನು ತಲುಪಲು ಬಹಳ ಒಂದು ಸಹಾಯ ಮಾಡುತ್ತೆ ಒಂದು LIC. ನಾವು ನಮ್ಮ ಗುರಿಯನ್ನು ತಲುಪಲು ಒಂದು ಬಹಳಷ್ಟು ಪಾಲಿಸಿಗಳಿದಾವೆ. ನಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುವ ಒಂದು ಪಾಲಿಸಿಗಳಿದಾವೆ. ಇದರಿಂದಲೇ LIC ಪಾಲಿಸಿಗಳು ಜನಪ್ರಿಯವಾಗಿವೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ವಿವಾಹಕ್ಕಾಗಿ ವಿನ್ಯಾಸಗೊಳಿಸಿದ ಒಂದು ಹಲವು ಪಾಲಿಸಿಗಳಿದಾವೆ. ಇಂತಹ ಒಂದು ಪಾಲಿಸಿಗಳ ಪೈಕಿ ಈ ಒಂದು ಏನಪ್ಪಾ ಅಂದ್ರೆ ಕನ್ಯಾದಾನ ಪಾಲಿಸಿಯು ಕೂಡ ಒಂದು. ಇದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಒಂದು ಭಾರತ ದೇಶದಲ್ಲಿ ಈಗ ಎಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಆಗ್ಲಿ, ಒಂದು ಭಾರತ ದೇಶದಲ್ಲಿ ಮದುವೆಯ ಒಂದು ಬಜೆಟ್ ಏನಪ್ಪಾ ಅಂದ್ರೆ 1 ಲಕ್ಷದ ಗಟ್ಟಲೆ ಒಂದು ಮದುವೆಯ ಬಜೆಟ್ ಇರುತ್ತೆ. ಈ ಒಂದು ಮದುವೆ ಬಜೆಟ್ 1 ಲಕ್ಷ ಗಟ್ಟಲೆ ಇರುವ ಕಾರಣ ಈಗ ಏನಪ್ಪಾ ಅಂದ್ರೆ ಅದನ್ನೇ ಒಂದು ಗಮನದಲ್ಲಿಟ್ಟುಕೊಂಡು ಇಷ್ಟ ಹಣವನ್ನು ಹೊಂದಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ತಮಗೆ ಈ ಒಂದು ಮದುವೆ ಒಂದು ಟೈಮಲ್ಲಿ. ಅಂತ ಟೈಮಲ್ಲಿ ತಾವು ನಿಶ್ಚಿಂತರಾಗಿರ್ಬೋದು. ಏನಪ್ಪಾ ಅಂದ್ರೆ ಈ ಒಂದು ಕನ್ಯಾದಾನ ಪಾಲಿಸಿ ತಾವು ಮಾಡಿಸಿದ್ರಪ್ಪ ಅಂದ್ರೆ ತಮಗೆ ಯಾವುದೇ ಒಂದು ಟೆನ್ಷನ್ ಇಲ್ಲ. ಮಗಳ ಮದುವೆ ಗಚ್ಚಾಗಿ ಒಂದು ಏನಪ್ಪಾ ಮದುವೆ ಬಂತು ಅಂದ್ರೂ ಕೂಡ ಏನು ತಮಗೆ ಒಂದು ನಿಶ್ಚಿಂತರಾಗಿರ್ಬೋದು. ತಾವು ಈ ಒಂದು ಕನ್ಯಾದಾನ ಪಾಲಿಸಿ ಮಾಡಿಸಿದ ಈ ಒಂದು ಕನ್ಯಾದಾನ ಪಾಲಿಸಿಯಲ್ಲಿ ನಿಮ್ಮ ಮಗಳ ಮದುವೆಯ ಖರ್ಚಿನ ಜೊತೆಗೆ ಒಂದು ಶಿಕ್ಷಣದ ಉನ್ನತ ವ್ಯಾಸಂಗದ ಖರ್ಚನ್ನು ಕೂಡ ಈ ಒಂದು ಕನ್ಯಾದಾನ ಪಾಲಿಸಿಯಲ್ಲಿಯೇ ಒಂದು ತಮಗೆ ತಮ್ಮ ಮಗಳ ಒಂದು ಖರ್ಚನ್ನು ಹೊಂಟೋಗುತ್ತೆ. ಅದು ಹೇಗಂತ ಈ ಒಂದು LIC ಕನ್ಯಾದಾನ ಪಾಲಿಸಿಯ ಮೂಲಕ ನೀವು ಹೀಗೆ ಒಂದು 27 ಲಕ್ಷ ರೂಪಾಯಿಗಳು ಒಂದು ಏನಪ್ಪಾ ಅಂದ್ರೆ ಪಡಿಬಹುದು. ಒಂದು ಕನ್ಯಾದಾನ ಪಾಲಿಸಿ ಮೂಲಕ ನಿಮ್ಮ ಮಗಳು ಒಂದು ಮದುವೆ ನಿಶ್ಚಯ ಆಗಿದೆ ಅಂದ್ರೂ ತಮ್ಮ ಯಾವ ಒಂದು ನಿಶ್ಚಿಂತೆಯಾಗಿ ನಿಮ್ಮ ಮಗಳು ಉನ್ನತ ವ್ಯಾಸಂಗಕ್ಕಾಗಿ ಈಗ ಏನೋ ಒಂದು PUC ಅಲ್ಲಿ ರ್ಯಾಂಕ್ ಬಂದಿದ್ದಾಳೆ, MBBS ಕಲಿಸ್ಬೇಕು, MBBS ಅಲ್ಲಿ ರ್ಯಾಂಕ್ ಬಂದಿದ್ದಾಳೆ, MD ಮಾಡಿಸ್ಬೇಕು, ಅದಕ್ಕೂ ಕೂಡ ಈ ಒಂದು LIC ಒಂದು ಕನ್ಯಾದಾನ ಪಾಲಿಸಿಯ ಒಂದು ದುಡ್ಡನ್ನ 27 ಲಕ್ಷ ರೂಪಾಯಿಗಳನ್ನ ತಾವು ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿಯ ನಿಮ್ಮ ಮಗಳು ಮನೆಯಲ್ಲಿ ಬೆಳೆದು ದೊಡ್ಡವಳಾದ್ಮೇಲೆ ಅವಳಿಗಾಗಿ ಯಾವುದೇ ಒಂದು ಖರ್ಚನ್ನು ತಾವು ನಿಶ್ಚಿಂತರಾಗಿರ್ಬೋದು ಈ ಒಂದು ಕನ್ಯಾದಾನ ಪಾಲಿಸಿ ಮಾಡಿಸಿದ್ರೆ. 121 ರೂಪಾಯಿ, ಈಗ ನೀವು ಥಂಬ್ನೇಲ್ ನೋಡಿರ್ತೀರ, 121 ರೂಪಾಯಿ ಪಾವತಿಸಿ 27 ಲಕ್ಷ ರೂಪಾಯಿ ಪಡೆಯುವುದು ಹೇಗೆ ಅನ್ನೋದನ್ನ ಇದರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಈಗ ಕೆಲವರು ಹೇಳ್ತಾರೆ ನೀವು ಥಂಬ್ನೇಲ್ ಒಂದು ಹಾಕಿರ್ತಾರ, ಒಳಗ್ ಮ್ಯಾಟರ್ ಬೇರೆ ಇರುತ್ತೆ ಅಂತ. ಅದಕ್ಕೋಸ್ಕರ ಈ ಒಂದು ಹೇಳ್ತೀನಿ. 121 ರೂಪಾಯಿ ಪಾವತಿಸಿ 27 ಲಕ್ಷ ರೂಪಾಯಿಯನ್ನು ಪಡೆಯುವುದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. LIC ಕನ್ಯಾದಾನ ಪಾಲಿಸಿಯು ಒಂದು ಅವಧಿ ಏನಪ್ಪಾ ಅಂದ್ರೆ LIC ಕನ್ಯಾದಾನ ಪಾಲಿಸಿ ಅವಧಿ 25 ವರ್ಷಗಳಾಗಿರುತ್ತದೆ. ದಿನವೊಂದಕ್ಕೆ ಅಂದ್ರೆ ಡೈಲಿ ನೀವು 121 ರೂಪಾಯಿಗಳಂತೆ ತಾವು ತಮ್ಮ ಮಗಳ ಹೆಸರ ಮೇಲೆ ಏನಾದ್ರೂ ತಿಂಗಳಿಗೆ 3600 ರೂಪಾಯಿಗಳನ್ನು 22 ವರ್ಷಗಳವರೆಗೆ ಹೂಡಿಕೆ ಮಾಡಿದ್ರೆ, ಇದಾದ ಬಳಿಕ 3 ವರ್ಷಗಳ ಲಾಕ್ ಇನ್ ಪೀರಿಯಡ್ ಇರುತ್ತದೆ. ಅಂದ್ರೆ ಈಗ ತಾವು ಡೈಲಿ ತಮ್ಮ ಮಗಳ ಹೆಸರ ಮೇಲೆ 121 ರೂಪಾಯಿ ತಾವು ತೆಗೆದು ಇಟ್ರಪ್ಪ ಅಂದ್ರೆ ತಿಂಗಳಿಗೆ ಎಷ್ಟಾಗುತ್ತೆ?
₹3,600 ಆಗುತ್ತೆ. ₹3,600 ನೀವು ತಿಂಗಳಿಗೆ ನಿಮ್ಮ ಮಗಳ ಹೆಸರು ಮೇಲೆ ನೀವು ಕಟ್ತಾ ಹೋದ್ರೆ, LIC ಪಾಲಿಸಿಯಲ್ಲಿ ಕಟ್ತಾ ಹೋದ್ರೆ 22 ವರ್ಷಗಳವರೆಗೂ ತಾವು ಕಟ್ಟಿದ್ರಿ ಅಂದ್ರೆ 3 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಇದರಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ, ಲಾಕ್ ಇನ್ ಪೀರಿಯಡ್ ಇರುತ್ತೆ 3 ವರ್ಷ. 3 ವರ್ಷಗಳ ನಂತರ ತಮಗೆ 27 ಲಕ್ಷ ರೂಪಾಯಿಗಳು ತಮ್ಮ ಕೈ ಸೇರುತ್ತವೆ. ಮೆಚುರಿಟಿ ಅಮೌಂಟ್ ಪಾಲಿಸಿದಾರರಿಗೆ ಹಸ್ತಾಂತರವಾಗುತ್ತದೆ. ತಂದೆ ತಾಯಿಗರೆ ಹಸ್ತಾಂತರವಾಗುತ್ತದೆ, ಇಲ್ಲ ನಿಮ್ಮ ಮಗಳಿಗರೆ ಒಂದು ಹಸ್ತಾಂತರವಾಗುತ್ತದೆ. ಈ ವಿಮೆಯ ಕನಿಷ್ಠ ಅವಧಿ 13 ವರ್ಷಗಳಾಗಿದ್ದು, ಅಂದ್ರೆ ಒಂದು ಮಿನಿಮಮ್ ಅವಧಿ 13 ವರ್ಷಗಳ, ಗರಿಷ್ಠ ಅವಧಿ 25 ವರ್ಷಗಳಾಗಿರ್ತವೆ. ಒಂದು ಕನಿಷ್ಠ ವಿಮಾ ಮೊತ್ತ 1 ಲಕ್ಷ ರೂಪಾಯಿ ಮಾಡ್ಬೋದು ತಾವು. ಈಗ ನಾನು ಡೈಲಿ ₹121 ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳಿಗೆ ₹3,600 ಕಟ್ಟಿದ್ರೆ ನಿಮಗೆ 27 ಲಕ್ಷ ರೂಪಾಯಿ ಬರ್ತಾವ ಅಂತ ಹೇಳಿದೆ. ಆದ್ರೆ ನೀವು ಇದರಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು. ತಮ್ಮ ಒಂದು ಕೆಪಾಸಿಟಿ ಪ್ರಕಾರ ನಿಮ್ಮ ಮಗಳಿಗಾಗಿ ತಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀರಾ ಅಷ್ಟು ಕೂಡ ಮಾಡಬಹುದು. ಈ ಒಂದು ಮಾಡೋದು ಏಕಪ್ಪ ಅಂದ್ರೆ, ಈಗ ಒಮ್ಮಿಗೆ ನಿಮಗೆ ಒಂದು ದುಡ್ಡನ್ನ, ಈಗ ಮಗಳು ಬೆಳೆದ್ ನಿಂತ ಮೇಲೆ ಆಕೆ ಒಂದು ಉನ್ನತ ವ್ಯಾಸಂಗ, ಈಗ ಮುಂದೆ ನೋಡಿ ಹುಡುಗರಿಗೆ ಓದ್ತಾ ಇರ್ತವೆ, ಚಿಕ್ಕವರು ಇರ್ತಾರೆ, ಒಂದು 4ನೇ 5ನೇ ಓದ್ತಾ ಇರ್ತಾರೆ. ಒಮ್ಮೆ ಆಕಿ ಒಂದು ಓದೋದು ಹವ್ಯಾಸ, ಒಂದು ಆಕಿ ಫಸ್ಟ್ ರ್ಯಾಂಕ್ ಅಲ್ಲೇ ಬರ್ತಾ 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 ಒಂದು ಉನ್ನತ ವ್ಯಾಸಂಗಕ್ಕೆ ಆ ಟೈಮಲ್ಲಿ ನಿಮ್ಮಲ್ಲಿ ದುಡ್ಡು ಇದ್ದಿದ್ದಿಲ್ಲ ಅಂದ್ರೆ ಹೇಗ್ ಮಾಡ್ತೀರಾ? ಆಕಿ ಕಲಿತೀನಿ ಅಂತ ಅಂದ್ಮೇಲೆ ನೀವು ಒಂದು ದುಡ್ಡು ಇದ್ದಿದ್ದಿಲ್ಲ ಅಂದ್ರೆ ಹೇಗ್ ಮಾಡ್ತೀರಾ? ಅದಕ್ಕಾಗಿ ಈಗ ಇಲ್ಲಪ್ಪ ಆಕಿ ಮುಂದೆ ಆಕಿ ಕಲೀಲಿಲ್ಲ ಅಂದ್ರೆ ಆಕಿಗೆ ಒಂದು ಮ್ಯಾರೇಜ್, ಈಗ ಮದುವೆ ಅಂತೂ ಮಾಡ್ಕೊಡ್ಬೇಕಲ್ಲ. ಈಗ ಆಕಿಗೆ ಮದುವೆ ಅಂತೂ ಮಾಡ್ಕೊಡ್ಬೇಕು, ಮದುವೆಗಾದ್ರೂ ಯೂಸ್ ಆಗುತ್ತೆ. ದುಡ್ಡು ಯಾವುದಕ್ಕೂ ವೇಸ್ಟ್ ಆಗಲ್ಲ. ನೀವು ಈಗ ಒಂದು ಉಳಿತಾಯ ಮಾಡಿದ ದುಡ್ಡು ಮುಂದೆ ಆಕಿ ಮದುವೆಗಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ಆಕಿ ಒಂದು ಏನಪ್ಪ ಒಂದು ಫಸ್ಟ್ ರ್ಯಾಂಕ್ ಅಲ್ಲೇ ಬರ್ತಾ ಇದ್ದಾಳೆ, ಆಕಿ ಓದೋದು ಬಹಳ ಒಂದು ಖಾಯಶ್ ಇದೆ, ಆಕಿ ಕಲ್ಸೋದ ನಮ್ಗೆ ಕೈಲೇನೆ ಶಕ್ತಿ ಇಲ್ಲ, ಆಗೋದಿಲ್ಲ ಅಂತ ನೀವು ಅನ್ಬಾರ್ದು ಅನ್ನೋಗೋಸ್ಕರ ಈ ಒಂದು ಕನ್ಯಾದಾನ ಒಂದು ಪಾಲಿಸಿ ಇದೆ. ಯಾಕಪ್ಪ ಅಂದ್ರೆ ಆ ಟೈಮಲ್ಲಿ ನೀವು ಒಂದು ಏನಪ್ಪಾ ಅಂದ್ರೆ ಈ ಒಂದು ದುಡ್ಡನ್ನ ಅವಳ ವ್ಯಾಸಂಗಕ್ಕೂ, ಉನ್ನತ ವ್ಯಾಸಂಗಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಪ್ಪ ಆಕಿ ಏನು ಒಂದು PUC ಆದ್ಮೇಲೆ ನಾವು ಒಂದು ಏನಾದ್ರು BA ಏನಾದ್ರು ಡಿಗ್ರಿ, ಒಂದು ಸಣ್ಣ ಡಿಗ್ರಿ ಮಾಡಿಸಿ ಲಗ್ನ ಮಾಡ್ಕೊಡ್ತೀವಿ ಅಂದ್ರೆ ಒಂದು ಲಗ್ನಕ್ಕಾದ್ರೂ ವಿವಾಹಕ್ಕಾದ್ರೂ ತಾವು ಯೂಸ್ ಮಾಡ್ಕೋಬಹುದು. ಯಾವುದೇ ಒಂದು ಈ ಒಂದು ಈಗ ಒಂದು ಆಕೆ ಹೆಸರ ಮೇಲೆ ಒಂದು ತಾವು ಉಳಿತಾಯವನ್ನು ಮಾಡಿದ್ರೆ ಅಂದ್ರೆ ಮುಂದೆ ಆಕಿ ತಮಗೆ ಹೊರೆ ಆಗೋದಿಲ್ಲ, ಆ ಒಂದು ಹೆಣ್ಣು ಮಗು ತಮಗೆ ಹೊರೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಕನ್ಯಾದಾನ ಪಾಲಿಸಿ ಬಹಳ ಒಂದು ಏನಪ್ಪಾ ಅಂದ್ರೆ ಬಹಳ ಒಂದು ಉತ್ತಮವಾದಂತ ಒಂದು ಪಾಲಿಸಿ ಇದೆ. ತಾವು ಈ ಒಂದು ಪಾಲಿಸಿಯನ್ನು ಮಾಡಬೇಕಾದ್ರೆ ಮುಂದೆ ನಾನು ಹೇಳ್ತೀನಿ ಡೀಟೇಲ್ ಆಗಿ. ಈ ಒಂದು ವಿಮೆ ಮಾಡಿಸುವ, ಈಗ ಇದು ಒಂದು ಕನ್ಯಾದಾನ ಒಂದು ಪಾಲಿಸಿಯ ಒಂದು ವಿಮೆ ಮಾಡಿಸುವ ಮಗುವಿನ ತಂದೆಯ ವಯಸ್ಸು 18ರಿಂದ 50 ನಡುವೆ ಇರಬೇಕು. ಅಂದ್ರೆ ಒಂದು ಆ ಮಗುವಿನ ಒಂದು ಹೆಣ್ಣು ಮಗುವಿನ ಒಂದು ತಂದೆಯ ವಯಸ್ಸು 18 ವರ್ಷ ಮೇಲ್ಪಟ್ಟಿರಬೇಕು, 50 ವರ್ಷಕ್ಕಿಂತ ಕೆಳಗಿರಬೇಕು. ಹಾಗೆ ಪುತ್ರಿಗೆ, ಆ ಒಂದು ಮಗುವಿಗೆ, ಒಂದು ಹೆಣ್ಣು ಮಗುವಿಗೆ ಒಂದು ಕನಿಷ್ಠ ಆಕೆಗೆ 1 ವರ್ಷ ವಯಸ್ಸಾಗಿರ್ಬೇಕು. ನಿಮ್ಮ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ನೀವು ಪಾಲಿಸಿ ಅವಧಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಮಗಳಿಗೆ 25 ವರ್ಷ ಪೂರ್ಣಗೊಂಡಾಗ ನಗದನ್ನು ಹಸ್ತಾಂತರಿಸಲಾಗುವುದು. ಅಂದ್ರೆ ನಿಮ್ಮ ಮಗುವಿಗೆ 1 ವರ್ಷ ವಯಸ್ಸಿರುವಾಗ ತಾವು ಮಾಡಿದ್ರಪ್ಪ ಅಂದ್ರೆ ಆಕೆಗೆ ಒಂದು 26ನೇ ವಯಸ್ಸು, ಆಕೆ ಒಂದು 25 ವಯಸ್ಸಿಗೆ ಆಕೆ ಒಂದು 25 ವಯಸ್ಸಿಗೆ ಬಂದಾಗ ಒಂದು ಮ್ಯಾಚುರಿಟಿ ಅಮೌಂಟ್ ತಮ್ಮ ಕೈ ಸೇರುತ್ತೆ. ಆ ಒಂದು ವಯಸ್ಸಿಗೆ ಅನುಗುಣವಾಗಿ ತಾವು ಈ ಒಂದು ಏನಪ್ಪಾ ಅಂದ್ರೆ ಪಾಲಿಸಿಯನ್ನು ಆಯ್ಕೆ ಮಾಡ್ಕೋಬಹುದು. ಈಗ ತಾವು 10 ವರ್ಷಕ್ಕೆ ಒಮ್ಮೆ ನಿಮ್ಮ ಮಗಳು ಈಗ 10 ವರ್ಷನೇ 10 ವರ್ಷಕ್ಕಿದ್ದಾಗ ತಾವು ಒಂದು 15 ವರ್ಷದಿಂದ ಪಾಲಿಸಿ ಆಗುತ್ತೆ. ಅದಕ್ಕೋಸ್ಕರ ಮಗು ಒಂದು 1 ವರ್ಷದಿಂದ ಇದ್ದಾಗೆ ತಾವು ಈ ಒಂದು ಹೂಡಿಕೆಯನ್ನು ಸ್ಟಾರ್ಟ್ ಮಾಡಿದ್ರೆ ತಮಗೆ ಒಂದು ಒಳ್ಳೆ ಮ್ಯಾಚುರಿಟಿ ಅಮೌಂಟ್, ಬಹಳ ಒಂದು ಲಂಸಮ್ ಆದಂತ ಅಮೌಂಟ್ ತಮ್ಮ ಕೈ ಸೇರ್ತದೆ. ಈ ಒಂದು ಏನಪ್ಪಾ ನಾ ಆಗ್ಲೇ ಹೇಳ್ದಾಗೆ ಒಂದು ಉನ್ನತ ವ್ಯಾಸಂಗಕ್ಕಾದ್ರೂ ಯೂಸ್ ಮಾಡಬಹುದು, ಇಲ್ಲ ಮ್ಯಾರೇಜ್ಗಾದ್ರೂ ಯೂಸ್ ಮಾಡಬಹುದು. 2 ಆಪ್ಷನ್ ನಿಮ್ಮ ಹತ್ರ ಇರುತ್ತೆ. ನಿಮ್ಮ ಮಗಳು, ನಿಮ್ಮ ದುಡ್ಡು, ನಿಮ್ಮ ಪಾಲಿಸಿ ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ. ನೀವು ಹೇಗಾದ್ರೂ ಯೂಸ್ ಮಾಡಬಹುದು. ನೀವು ಆ ದುಡ್ಡನ್ನು ಹೇಗಾದ್ರೂ ಯೂಸ್ ಮಾಡಬಹುದು. ಈಗ ಚಿಕ್ಕಳು ಇರ್ತಾಳ ಹುಡುಗಿ, ಇಕ್ಕಿಯನ್ನು ಕಲಿತಾಳಪ್ಪ ಅಂತ ನೀವು ಅಂತೀರ. ಮುಂದೆ ಅವರಿಗೆ ಓದೋ ಹವ್ಯಾಸ ಜಾಸ್ತಿ ಆಗಿ ಹಾಗೆ ಒಂದು 10th ಅಲ್ಲಿ ರ್ಯಾಂಕ್ ಬಂದಳು, PUC ಅಲ್ಲಿ ರ್ಯಾಂಕ್ ಬಂದಳು ಅಂದ್ರೆ ಆಮೇಲೆ ನಿಮ್ಮದು ಎದಿ ಧಾಡ್ ಅಂತದೆ. ಏನಪ್ಪಾ ಅಂದ್ರೆ ಒಂದು ಉನ್ನತ ವ್ಯಾಸಂಗ ಮಾಡಿಸ್ಬೇಕಾದ್ರೆ ಲಕ್ಷಾನುಗಟ್ಲೆ ಒಂದು
ದುಡ್ಡು ಬೇಕಾಗುತ್ತೆ. ಅವಾಗ ನೀವು ಇಲ್ಲಮ್ಮ ನಮಗೆ ದುಡ್ಡು ಈಗ ಆಗಲ್ಲ, ನಾವು ಬಡತನದಲ್ಲಿ ಇದ್ದೀವಿ ಆಗಲ್ಲ ಅಂತಂದ್ಮೇಲೆ ಆ ಒಂದು ಹುಡುಗಿಯ ಒಂದು ಫ್ಯೂಚರ್ ಅನ್ನ ತಾವು ಅಲ್ಲೇ ಒಂದು ಮುಗಿಸ್ಬಿಡ್ತೀರ. ಅದಕ್ಕಾಗಿ ಈ ಒಂದು ಕನ್ಯಾದಾನ ಪಾಲಿಸಿಯ ಒಂದು ಯೂಸ್ ಅಂತ ಕೊಡಿ. ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಇತ್ತಂದ್ರೆ ಮುಂದೆ ಅವಳ ಒಂದು ಮ್ಯಾರೇಜ್ಗಾದ್ರೂ ಯೂಸ್ ಆಗುತ್ತೆ. ಇಲ್ಲ ಒಂದು ಏನಪ್ಪಾ ಅಂದ್ರೆ ಒಂದು ಆಕಿಗೆ ಓದೋದು ಒಂದು ಹವ್ಯಾಸ ಇತ್ತು, ಆಕಿಗೆ ಏನಾದ್ರು ಮುಂದೆ ನಾನು ಏನಾದ್ರು ಆಗ್ಬೇಕು ಅನ್ನೋದೊಂದು ಗುರಿ ಇತ್ತು ಅನ್ನೋದಂದ್ರೆ ಆಕೆ ಗುರಿಗೆ ಅನ್ನು ತಲುಪುವುದಕ್ಕೆ ಈ ಒಂದು LIC ಕನ್ಯಾದಾನ ಪಾಲಿಸಿ ಬಹಳ ಯೂಸ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈ ಒಂದು LICಯ ಕನ್ಯಾದಾನ ಪಾಲಿಸಿಯ ಒಂದು ಇಷ್ಟು ರೂಲ್ಸ್ ಇದಾವೆ. ಈ ಒಂದು LIC ಕನ್ಯಾದಾನ ಪಾಲಿಸಿ ತಮಗೆ ಏನಾದ್ರೂ ಬೇಕಾದ್ರೆ ತಾವು ಸಮೀಪದ LIC ಒಂದು ಆಫೀಸ್ಗೆ ಹೋಗಿ, ಇಲ್ಲ ಯಾರಾದ್ರೂ ತಮಗೆ ಅಥೋರೈಸ್ಡ್ ಏಜೆಂಟ್ಗಳು ಗುರುತಿದ್ರೆ ಅವರ ಹತ್ರ ಒಂದು ಡೀಟೇಲ್ ಅನ್ನು ಕೇಳಿ ಒಂದು LICಯ ಕನ್ಯಾದಾನ ಪಾಲಿಸಿಯಲ್ಲಿ ನೋಂದಣಿಯನ್ನು ಮಾಡಿಸ್ಕೋಬಹುದು. ತಾವು ಹೀಗೆ ಒಂದು ಉಪಯುಕ್ತ ಮಾಹಿತಿಗಳು ನನ್ನ ಚಾನೆಲ್ ನಲ್ಲಿ ಬರ್ತಾ ಇರ್ತವೆ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆದ್ರೆ ನನ್ನ ಒಂದು ಈ ಒಂದು ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಹಾಗೆ ಒಂದು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ, ತಾವು ಚೆಕ್ಔಟ್ ಮಾಡಬಹುದು. ನನ್ನ ಒಂದು ಚಾನಲ್ ನಲ್ಲಿ ಎಲ್ಲ ವಿಡಿಯೋಸ್ಗಳು ಎಷ್ಟು ಉಪಯುಕ್ತವಾದಂತ ಮಾಹಿತಿಗಳು ಇರ್ತಾವ ಅನ್ನೋದು ಒಂದು ಸಲ ನನ್ನ ಚಾನಲ್ ನಲ್ಲಿ ಎಂಟರ್ ಆಗಿ ನೋಡಿ. ಎಲ್ಲ ವಿಡಿಯೋಸ್ಗಳು ಎಷ್ಟು ನಾವು ಉಪಯುಕ್ತ ಮಾಹಿತಿಗಳನ್ನ ಅಷ್ಟೇ ನಮ್ಮ ಚಾನಲ್ ನಲ್ಲಿ ಮಾಡ್ತಾ ಇರ್ತೀವಿ. ತಮಗೆ ಯಾವುದಾದ್ರೂ ಒಂಥರ ಒಂದು ಉಪಯೋಗ ಆಗುವಂತ ವಿಡಿಯೋಸ್ಗಳು ಇರ್ತವೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಉಪಯುಕ್ತ ಮಾಹಿತಿಗಳನ್ನು ತರ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. 14 minutes. ಪಪ್ಪ ನಾಳೆ ಕಿದು ಪಪ್ಪ. ಅದು ಮೊದಲು ಪಾಸ್ ಮಾಡು, ಮೊದಲು ಪಾಸ್ ಮಾಡೋದು ನೋಡ್ತೀನಿ ನಾನು.